ಈಗ ಏನು ಶಾಸಕಾಂಗ ಮಾಡಿರ್ತಕ್ಕಂಥ ಶಾಸನಗಳು ಕಾಯ್ದೆಗಳಾಗಿ ಬಂದಿರ್ತಾವಲ್ಲ ಆ ಕಾಯ್ದೆಗಳನ್ನ ಕಾರ್ಯರೂಪಕ್ಕೆ ತರೋದು. ಏನ್ ಮಾಡೋದು? ಕಾರ್ಯರೂಪಕ್ಕೆ ತರೋದು. ಅದಕ್ಕೋಸ್ಕರ ಒಂದಿಷ್ಟು ಏನಿರ್ತದಪ್ಪ ಅಂತಂದ್ರೆ ಅಧಿಕಾರಗಳನ್ನ ಚಲಾವಣೆಗೆ ತರಕ್ಕೋಸ್ಕರ ಒಂದಿಷ್ಟು ಅಧಿಕಾರಿಗಳನ್ನ ನೇಮಕ ಮಾಡಿರ್ತಾರೆ. ಅವ್ರನ್ನ ಏನಂತ ಕರಿತೀವಪ್ಪ ಅಂದ್ರೆ ನಾವು ಒಬ್ರು ರಾಷ್ಟ್ರಪತಿಗಳಾಗಿರ್ತಾರ, ಒಬ್ರು ಪ್ರಧಾನಮಂತ್ರಿ ಆಗಿರ್ತಾರ, ಮತ್ತಿನ್ನೊಬ್ರು ಅವರ ಮಂತ್ರಿಮಂಡಲ, ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲ. ಈ ಕೇಂದ್ರ ಕಾರ್ಯಾಂಗದಲ್ಲಿ ಪ್ರಮುಖವಾಗಿ ಬರ್ತಕ್ಕಂಥ ಪ್ರಮುಖ ಅಧಿಕಾರಿಗಳು ಯಾರಪ್ಪ ಅಂತಂದ್ರೆ ಒಬ್ರು ಫಸ್ಟ್ ಯಾವುದು ರಾಷ್ಟ್ರಪತಿಗಳು, ನೆಕ್ಸ್ಟ್ ಪ್ರಧಾನಮಂತ್ರಿ, ಯಾವುದು ಪ್ರಧಾನ ಮತ್ತು ಮಂತ್ರಿಮಂಡಲ. ಇಷ್ಟು ಬರ್ತದೆ. ಇವತ್ತು ನಾವು ಹಿಂದಿನ ಅವಧಿಯಲ್ಲಿ ಏನ್ ಮಾಡಪ್ಪ ಅಂತಂದ್ರ ರಾಷ್ಟ್ರಪತಿಗಳ ಬಗ್ಗೆ ಏನ್ ಮಾಡೋಣ? ಯಾರ ಬಗ್ಗೆ? ರಾಷ್ಟ್ರಪತಿಗಳು ಅಂತಂದ್ರೆ ಇವ್ರೇನಾಗಿರ್ತಾರಪ್ಪ? ರಾಷ್ಟ್ರದ ಪತಿ ಅಂತ. ರಾಷ್ಟ್ರದಲ್ಲಿ ಸರ್ವಶ್ರೇಷ್ಠ ಅಧಿಕಾರ ಯಾರ್ದಾಗಿರ್ತದಪ್ಪ ಅಂತಂದ್ರೆ ರಾಷ್ಟ್ರಪತಿದಾಗಿರ್ತತಿ. ಇವರ ರಾಷ್ಟ್ರಪತಿಗಳ ಬಗ್ಗೆ ಅಂದ್ರೆ ರಾಷ್ಟ್ರದ ಅಧ್ಯಕ್ಷರ ಬಗ್ಗೆ ಅವರ ಬಗ್ಗೆ ನಾವು ತಿಳ್ಕೊಬೇಕಪ್ಪ ಅಂತಂದ್ರ ಸಂವಿಧಾನದ 52ನೇ ವಿಧಿಯಲ್ಲಿ ನಾವು ತಿಳ್ಕೊಬಹುದು. ಯಾವ ವಿಧಿಯಲ್ಲಿ? ಸಂವಿಧಾನದ 52ನೇ ವಿಧಿ ಇವ್ರ ಬಗ್ಗೆ ಹೇಳ್ಕೊಡ್ತದೆ. ಎಷ್ಟನೇ ವಿಧಿ ಬಲು? ಸಂವಿಧಾನದ 52ನೇ ವಿಧಿ ಇವರ ಅಧಿಕಾರ ಬಗ್ಗೆ ಆಗಿರ್ಬೋದು. ಅಂದ್ರೆ ಇವ್ರ ರಾಷ್ಟ್ರಪತಿ ಅಧಿಕಾರ ಯಾವ ರೀತಿ ಐತಿ ಅಂತ ಹೇಳ್ಕೊಡ್ತದೆ. ಯಾವ್ದು? 42ನೇ ವಿಧಿ. ಸರಿ. ಈಗ ಏನಪ್ಪಾ ಅಂತಂದ್ರ ಇವರು ರಾಷ್ಟ್ರಪತಿಗಳು ಏನ್ ಮಾಡ್ತಾರಪ್ಪ ಅಂತಂದ್ರ ಇವ್ರ ಎಲ್ಲಾ ಅಧಿಕಾರಗಳು ಇವ್ರ ಹೆಸರಲ್ಲೇ ನಡೀತಿರ್ತಾವ. ಆದ್ರೆ ಇವ್ರು ಅಧಿಕಾರ ಮಾಡ್ತಾರೆ. ಇವರಲ್ಲಿ ನಡೀತಕ್ಕಂಥ ಇವರೆಲ್ಲ ಅಧಿಕಾರ ಹೆಸರಿನಲ್ಲಿ ನಡೀತಕ್ಕಂಥ ಅಧಿಕಾರಗಳನ್ನ ಯಾರು ಮಾಡ್ತಿರ್ತಾರಪ್ಪ ಅಂತಂದ್ರೆ ಪ್ರಧಾನಮಂತ್ರಿ ಮತ್ತು ಅವನ ಮಂತ್ರಿಮಂಡಲ ಮಾಡ್ತಿರ್ತದೆ. ಇವರೊಬ್ಬನೇ ನೈಜ ಕಾರ್ಯಾಂಗ ಅಂದ್ರೆ ಉತ್ಸವ ಮೂರ್ತಿ. ಈ ಉತ್ಸವ ಮೂರ್ತಿ ಹೆಂಗಪ್ಪ ಅಂದ್ರೆ ಈ ಪಲ್ಲಕ್ಕಿ ಇರ್ತದಲ್ಲ ಉತ್ಸವ ಮೂರ್ತಿ ಹೊರಗೆ ಅಷ್ಟ ತೆಗಿತದ ಜಾತ್ರೆ ಬಂದಾಗ. ಉಳಿದ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನ ಮಾಡೋದು ಸರಿ ಇಲ್ಲ. ಆ ರೀತಿ ಉತ್ಸವ ಮೂರ್ತಿಗಳ ಪ್ರಕಾರ ಯಾರು ಮಾಡ್ತಿರ್ತಾರಪ್ಪ ಅಂದ್ರೆ ರಾಷ್ಟ್ರಪತಿಗಳ ಅಧಿಕಾರವನ್ನು ಮಾಡಿರ್ತಾರ ಅಂತ ಹೇಳಿದ್ರು. ಈಗ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇವ್ರ ರಾಷ್ಟ್ರಪತಿಯನ್ನ ಯಾವ ರೀತಿ ನೇಮಕ ಮಾಡ್ತಾರೆ? ಯಾವ ರೀತಿ ನೇಮಕ ಮಾಡ್ತಾರಪ್ಪ ಅಂತಂದ್ರ ರಾಷ್ಟ್ರಪತಿಯವರ ಸ್ಥಾನ ಚುನಾವಣೆ ಯಾವ ರೀತಿ? ಇವರ ಚುನಾವಣೆಗೆ ಸಂಬಂಧಪಟ್ಟಂಗ 54 ಮತ್ತು 55ನೇ ವಿಧಿಗಳು ಹೇಳ್ಕೊಡ್ತಾವ. ಏನ್ ಮಾಡ್ತಾವ ಅಂದ್ರ ಚುನಾವಣೆಗೆ ಸಂಬಂಧಪಟ್ಟಂಗ 54 ಮತ್ತು 55ನೇ ವಿಧಿಗಳ ಹೇಳ್ಕೊಡ್ತಾವ. ಈ ರಾಷ್ಟ್ರಪತಿ ಸ್ಥಾನಕ್ಕ ನಿರ್ದಿಷ್ಟ ಅರ್ಹತೆಗಳಂತ ಇರ್ತಾವ. ಅರ್ಹತೆ ಇಟ್ಟಾಗ ಇವ್ರ ಚುನಾವಣೆಗೆ ಇವ್ರಿಗೆ ಯಾರ್ಯಾರು ಓಟ್ ಹಾಕ್ತಾರ? ಯಾರ್ಯಾರು ಓಟ್ ಹಾಕ್ತಾರಪ್ಪ ಅಂದ್ರ ನೀನ್ ಹೇಳಿದೇವ ಯಾವ ಸಂದರ್ಭ ಮಾಡಿದ್ದ ಒಂದು ರಾಜ್ಯಸಭೆ ಮತ್ತು ಲೋಕಸಭೆ ಉಭಯ ಸದನದ ಸದಸ್ಯರು ಸಹ ಓಟ್ ಹಾಕ್ತಾರ. ಮತ್ತ ಇವರ ರಾಜ್ಯಗಳಿಂದ ಇರ್ತದಲ್ಲ ವಿಧಾನಸಭೆದವರು, ವಿಧಾನ ಪರಿಷತ್ನವರಿಲ್ಲ ವಿಧಾನಸಭೆದವರು, ಮತ್ತ ಕೇಂದ್ರಾಡಳಿತ ಪ್ರದೇಶದಲ್ಲಿ ಇರ್ತಕ್ಕಂಥ ವಿಧಾನಸಭಾ ಸದಸ್ಯರು ಏನ್ ಮಾಡ್ತಾರೆ? ಎಲೆಕ್ಷನ್ ದಲ್ಲಿ ಚುನಾವಣೆಯಲ್ಲಿ ಭಾಗವಹಿಸ್ತಾರೆ. ಈ ರಾಷ್ಟ್ರಪತಿ ಇವು ಒಂದು ಏನಾಗಿರ್ತದೆ? ಪರೋಕ್ಷ ಚುನಾವಣೆ ಇರ್ತದೆ. ಏನಾಗಿರ್ತದೆ? ಪರೋಕ್ಷ ಚುನಾವಣೆ ಅಂದ್ರೆ ಏನ? ನಾವು ಆರಿಸ್ತಕ್ಕಂಥ ಪ್ರತಿನಿಧಿಗಳ ಚುನಾವಣೆಯಲ್ಲಿ ಭಾಗವಹಿಸ್ತಾರೆ. ಪ್ರತ್ಯಕ್ಷ ಚುನಾವಣೆ ಅಂತಂದ್ರೆ ನಮ್ಮ ನಾಯಕರನ್ನ ನಾವೇ ಈ ರೀತಿ ಇವರು ಚುನಾವಣೆಗೆ ಹೇಳ್ಬೋದು. ಇವರ ಅರ್ಹತೆಗಳು ಏನಾಗಿರ್ತಾವ? ಅರ್ಹತೆ ಏನಾಗಿರ್ತಪ್ಪ ಅಂದ್ರೆ ಫಸ್ಟ್ ಭಾರತದ ಪ್ರಜೆಯಾಗಿರ್ಬೇಕು. ಏನಾಗಿರ್ಬೇಕು? ಭಾರತದ ಪ್ರಜೆಯಾಗಿರ್ಬೇಕು. ಕನಿಷ್ಠ 35 ವಯಸ್ಸಾಗಿರ್ಬೇಕು. ಏನಾಗಿರ್ಬೇಕು? ಭಾರತದ ಪ್ರಜೆ ಆಗಿರಬೇಕು. ಕನಿಷ್ಠ 35 ವಯಸ್ಸಾಗಿರಬೇಕು. ಮತ್ತೇನಾಗಿರ್ಬೇಕಪ್ಪ ಅಂದ್ರೆ ಸರ್ಕಾರದ ಯಾವುದೇ ಲಾಭದಾಯಕ ಹುದ್ದೆಯಲ್ಲಿ ಇರಕ್ ಹೋಗ್ಬಾರ್ದು, ಹುಚ್ಚನಾಗಿರ್ಬಾರ್ದು, ಮತಗಟ್ಟಿನಾಗಿರ್ಬಾರ್ದು. ಅಂದ್ರೆ ದಿವಾಳಿಕೋರನಾಗಿರ್ಬಾರ್ದು, ಜೈಲಿನ ಶಿಕ್ಷೆಗೆ ಒಳಗಾಗಿರ್ಬಾರ್ದು. ಸರಿನಾ? ನೀವು ರೆಕಾರ್ಡ್ ಆಗಿ ನೆನ್ಪಿಡ್ಬೇಕಂತ 2 ಲಕ್ಷಣ ಏನಪ್ಪ? ಭಾರತದ ಪ್ರಜೆ ಆಗಿರಬೇಕು. ಕನಿಷ್ಠ 35 ಸರಿ. ಹಾಗಾದ್ರೆ ಸರ್ ಇವ್ರ ಅಧಿಕಾರಾವಧಿ ಎಷ್ಟು? ರಾಷ್ಟ್ರಪತಿಗಳ ಅಧಿಕಾರಾವಧಿ ಎಷ್ಟು ವರ್ಷಪ್ಪ ಅಂತಂದ್ರೆ ಇವ್ರದ್ದು 5 ವರ್ಷ. ಎಷ್ಟು? 5 ವರ್ಷ.
ಅಧಿಕಾರಾವಧಿ ಎಷ್ಟು ವರ್ಷ ಆಗಿರ್ತೈತಿ? 5 ವರ್ಷ ಆದ ನಂತರ ಏನಾಗಿರ್ತದಪ್ಪ ಅಂದ್ರೆ ಇವರಿಗೆ ಚುನಾವಣೆಗಳನ್ನು ಮಾಡ್ತಾರೆ. ಈಗ ಪ್ರಸ್ತುತ ರಾಷ್ಟ್ರಪತಿ ಯಾರ? ಈ ದ್ರೌಪದಿ ಮುರ್ಮು ಅವರು ಅಧಿಕಾರದಲ್ಲಿ ಸೇವೆಯನ್ನು ಸಲ್ಲಿಸ್ತಾರೆ. 2023ರಿಂದ ನಾವು ಲೆಕ್ಕ ಎಲ್ಲಿ ಮಾಡಪ್ಪ ಅಂದ್ರೆ 2028ರವರೆಗೂ. ಅದ ನಂತರ ಏನು ಪುನವಾಗಿ ಅವರನ್ನ ಆಯ್ಕೆ ಮಾಡಬಹುದು, ಇಲ್ಲಪ್ಪ ಅಂತಂದ್ರೆ ಬೇರೆಯವರನ್ನ ಆಯ್ಕೆ ಮಾಡಬಹುದು. ಈಗ ರಾಷ್ಟ್ರಪತಿಯವರು ಆಯ್ಕೆ ಆಗಿದ್ದಾರೆ, ಯಾವ ಕ್ಷೇತ್ರದಿಂದ ಆಯ್ಕೆ ಆಗಿದ್ದಾರೆ ಅವರು? ಅವ್ರ ವೃತ್ತಿ ಯಾವ್ದಾಗಿತ್ತು? ಶಿಕ್ಷಣ ವೃತ್ತಿಯಿಂದ ಆಯ್ಕೆ ಆಗಿದ್ದಾರೆ. ಅವರು ಒಂದು ಬುಡಕಟ್ಟು ಸಮುದಾಯದವರಿರ್ತಕ್ಕಂಥ ದ್ರೌಪದಿ ಮುರ್ಮು ಅವರು ಶಿಕ್ಷಣ ಕ್ಷೇತ್ರದಿಂದ ಅವರ ಇದ್ದು, ಇನ್ನೊಬ್ಬರು ಶಿಕ್ಷಣ ಕ್ಷೇತ್ರದಿಂದ ಸಾಧನೆ ಮಾಡಿ ಯಾರು ಆಯ್ಕೆ ಆಗಿದ್ರು ರಾಷ್ಟ್ರಪತಿಗಳಾಗಿ? ಇನ್ನೊಬ್ರು APJ ಅಬ್ದುಲ್ ಕಲಾಂ ಅವರು ವಿಜ್ಞಾನಿಗಳಾಗಿ, ಅವರು ಶಿಕ್ಷಕರಾಗಿ, ಮತ್ತ ಡಾಕ್ಟರ್ ರಾಧಾಕೃಷ್ಣ, ಸರ್ವಪಲ್ಲಿ ರಾಧಾಕೃಷ್ಣ. ಸರಿ, ಇಷ್ಟ ರಾಷ್ಟ್ರಪತಿಯವರ ಚುನಾವಣೆಯಲ್ಲಿ ಅವರಿಗೆ ಅನುಕೂಲ ಮಾಡಿಕೊಂಡಂತ ವಿಧಿ ಆಗಿರ್ತದೆ ಇದು. ಮತ್ತ ಅವರ ಆರಾಧ್ಯಗಳು ಏನಾಗಿರ್ತಾವು? ಭಾರತದ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಅಧಿಕಾರಾವಧಿ ಎಷ್ಟು ವರ್ಷ ಆಗಿರ್ತೈತಿ? 5 ವರ್ಷ. ಅವರು ಚುನಾವಣೆಯಲ್ಲಿ ಯಾರು ಭಾಗವಹಿಸ್ತಾರೆ ಅಂತ ಹೇಳಿದ್ರೆ ಲೋಕಸಭೆ ಮತ್ತು ರಾಜ್ಯಸಭೆಯ ಸದಸ್ಯರಾಗಿರ್ತಾರೆ, ಮತ್ತು ವಿಧಾನಸಭೆಯ ಸದಸ್ಯರಾಗಿರ್ತಾರೆ, ಮತ್ತು ಕೇಂದ್ರಾಡಳಿತ ಪ್ರದೇಶದಲ್ಲಿರ್ತಕ್ಕಂಥ ವಿಧಾನಸಭೆಯ ಸದಸ್ಯರಾಗಿರ್ತಾರೆ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇವರನ್ನ ಅಧಿಕಾರಕ್ಕೆ ಕಿತ್ತೊಗಿರ್ತಕ್ಕಂಥ ಯಾವ ರೀತಿಯಪ್ಪ? ಇವರ ಜೀವನಕ್ಕೆ ಆಧಾರ, ಇವರು ಕೆಟ್ಟದಾದಂಥ ವರ್ತನೆಗಳ ಆಧಾರ. ಯಾವ ರೀತಿಯಪ್ಪ ಅಂತಂದ್ರೆ ಈಗ ನಮ್ಮ ರಾಷ್ಟ್ರಕ್ಕೆ ಏನೋ ಒಂದು ಮನೆ, ಏನೋ ಒಂದು ಆರ್ಥಿಕ ಪರಿಸ್ಥಿತಿ ಬಂದಿರ್ತದೆ, ತೊಂದರೆ ಬಂದಿರ್ತದೆ. ಆ ತೊಂದರೆಯನ್ನ ಸರಿಯಾಗಿ ಪಾಲನೆ ಮಾಡ್ಲಿಕ್ಕಪ್ಪ ಅಂತಂದ್ರ, ಸರಿಯಾದ ರೀತಿಯಲ್ಲಿ ಮಾಡಿಲ್ಲ ಅಂದ್ರ ಏನಾಗುತ್ತಪ್ಪ ಅಂದ್ರೆ ಇವರ ಅಧಿಕಾರದಲ್ಲಿ ದುರ್ನಡತೆಗಳನ್ನ ಆಧಾರ ಇಟ್ಕೊಂಡು ಸಂವಿಧಾನದಲ್ಲಿ 61ನೇ ವಿಧಿ ಪ್ರಕಾರ ಎಷ್ಟು ಮಹಾಭಿಯೋಗ ಅಂತ ಇರ್ತದೆ. ಎಷ್ಟು? 61ನೇ ವಿಧಿ ಪ್ರಕಾರ. ಆ ಮಹಾಭಿಯೋಗದ ಮೂಲಕ ಇವರನ್ನ ಏನ್ ಮಾಡ್ಬೋದು? ಬಹುಮತಗಳ ಮೂಲಕ ಲೋಕಸಭೆ ಮತ್ತು ರಾಜ್ಯಸಭೆಗಳ ಬಹುಮತದ ಆಧಾರದ ಮೇಲೆ ಮಾಡ್ಬೋದು ಅಧಿಕಾರದಿಂದ ಪ್ರತಿನಿಧಿಯನ್ನು ಮಾಡ್ಬೋದು. ಇಲ್ಲಿವರೆಗೆ ಯಾವುದೇ ರೀತಿ ರಾಷ್ಟ್ರಪತಿಗಳನ್ನ ಅಧಿಕಾರದಿಂದ ತೆಗೆದುಹಾಕಿಲ್ಲ. ಯಾಕಪ್ಪ ಅಂತಂದ್ರೆ ರಾಷ್ಟ್ರದ ಅಧ್ಯಕ್ಷರ ಸ್ಥಾನ ಏನಾಗಿರ್ತೈತಿ? ಅತ್ಯುತ್ತಮ ಸ್ಥಾನ ಆಗಿರ್ತೈತಿ, ರಾಷ್ಟ್ರವನ್ನು ಪ್ರತಿನಿಧಿಸ್ತಕ್ಕಂಥ ಇರ್ತೈತಿ. ಇವರ ವರ್ತನೆಗಳ ಆಧಾರದ ಮೇಲೆ ರಾಷ್ಟ್ರವನ್ನು ಪ್ರತಿನಿಧಿಸ್ತಾರೆ ಅಂತ ಹೇಳ್ಬೋದು. ಸರಿನಾ? ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇಷ್ಟೆಲ್ಲ ಆಯ್ತು. ಇವರ ಅಧಿಕಾರ ಕಾರ್ಯಗಳು ಯಾವ್ದು? ಏನ ಅಧಿಕಾರ ಕಾರ್ಯ ಯಾವಪ್ಪ ಅಂತಂದ್ರೆ ಏನ ಅಧಿಕಾರ ಅಧಿಕಾರ ಕಾರ್ಯಗಳು ಏನೀಗ ಪ್ರಧಾನಮಂತ್ರಿ ರಾಜ್ಯಸಭೆಯಲ್ಲಿ ಲೋಕಸಭೆಯಲ್ಲಿ ಇರ್ತಕ್ಕಂಥವ್ರ ಅಧಿಕಾರ ಕಾರ್ಯಗಳನ್ನು ಹೇಳಿದಿಲ್ಲ. ಅದೇ ರೀತಿ ಏನಾಗಿರ್ತಪ್ಪ ಅಂದ್ರೆ ಇವರು ಅಧಿಕಾರ ಕಾರ್ಯಗಳಾಗಿರ್ತವೆ. ಏನಾಗಿರ್ತಾವ? ಫಸ್ಟ್ನೇ ಕಾರ್ಯ ಯಾವ್ದು ಬರ್ತದಪ್ಪ ಅಂದ್ರೆ ಕಾರ್ಯಾಂಗಿ ಅಧಿಕಾರ. ಯಾವ್ದು? ಕಾರ್ಯಾಂಗಿ ಅಧಿಕಾರಪ್ಪ ಅಂತಂದ್ರೆ ನಾನು ಆಗ ಹೇಳಿದೆ, ಇವರು ಉತ್ಸವ ಮೂರ್ತಿ ಹೆಸರಿಗೆ ಅಷ್ಟ ಅಧಿಕಾರದಲ್ಲಿರ್ತಾರ. ಎಲ್ಲ ಅಧಿಕಾರವನ್ನು ಯಾರು ಮಾಡ್ತಿರ್ತಾರ ಅಂತ ಹೇಳಿದ್ರೆ ನಾನು ಪ್ರಧಾನಮಂತ್ರಿ ಮಂತ್ರಿ. ಇವರು ನೇಮಕ ಮಾಡಬೇಕಪ್ಪ ಅಂತಂದ್ರೂ ಸಹ ಪ್ರಧಾನಮಂತ್ರಿಯವರ ನೇಮಕ ಮಾಡಿರ್ತಾರೆ. ಅವರ ಸಲಹೆ ಮೇರೆಗೆ ರಾಷ್ಟ್ರಪತಿಯವರನ್ನ ನೇಮಕ ಮಾಡಿಸ್ತಿರ್ತಾರ. ಇವರಿಗೆ ಪ್ರಮಾಣ ವಚನ ಯಾರು ಸ್ವೀಕರಿಸ್ತಾರಪ್ಪ ಅಂತಂದ್ರೆ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರು, ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಅವರಿಂದ ಇವರು ಸ್ವೀಕಾರ ಮಾಡ್ತಾರೆ. ಅವರು ಬೋಧಿಸ್ತಾರ, ಇವರು ಸ್ವೀಕಾರ ಮಾಡ್ತಾರೆ. ಇಲ್ಲಿ ಸಂಸತ್ ರಚನೆ ಮಾಡಿದ್ದಿಲ್ಲ, ಅಲ್ಲಿ ಪ್ರಮಾಣ ವಚನ ಬೋಧಿಸಿದ್ದಿಲ್ಲ ಅವರಿಗೆ. ಯಾರು? ಸರ್ ಆ ರೀತಿ ಮಾಡ್ತಾರೆ. ಯಾವ ರೀತಿ ಮಾಡ್ತಾರೆ? ಅವರಿಂದ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರಿಂದ ಐತಲ್ಲ, ಅವರಿಂದ ಏನು ಮಾಡ್ತಾರೆ? ಇವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಕಾರ್ಯಾಂಗಿ ಅಧಿಕಾರ ಅಂತಂದ್ರೆ ಇವ್ರೇನಾಗಿದ್ದಾರಪ್ಪ ಅಂದ್ರೆ ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲ ಒಳಗೊಂಡಂತೆ ಅವರ ಸಲಹೆ ಮೇರೆಗೆ, ಯಾರ ಸಲಹೆ ಮೇರೆಗೆ? ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲದ ಸಲಹೆ ಮೇರೆಗೆ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರಾಗಿರ್ಬೋದು, ಸುಮಾರು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿರ್ಬೋದು, ಇಲ್ಲಿ ಒಂದಿಷ್ಟು ಆಯೋಗಗಳು ಬರ್ತಾವೆ. ಆ
ಆಯೋಗಗಳ ಮುಖ್ಯಸ್ಥರಾಗಿರ್ಬೋದು ಅಥವಾ ಅಲ್ಲಿ ಜನರಲ್ಗಳ ನೇಮಕ ಮಾಡೋದಾಗಿರ್ಬೋದು. ಈ ರೀತಿ ಮತ್ತು ಮಿಲಿಟರಿ ಅಧಿಕಾರಿಗಳನ್ನ ನೇಮಕ ಮಾಡ್ತಕ್ಕಂಥ ಅಧಿಕಾರಿ ಯಾರಿರ್ತದಪ್ಪ ಅಂದ್ರೆ ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲದ ಸಲಹೆ ಮೇರೆಗೆ ಏನ ಇವರೊಬ್ಬರು ಇರುವ ಪ್ರಧಾನಮಂತ್ರಿ ಇವರು ಮಂತ್ರಿಮಂಡಲ. ನೀವೆಲ್ಲರೂ ಹೇಳಿದ ಮೇಲೆ ಏನ್ ಮಾಡ್ತೀನಪ್ಪ ಅಂತಂದ್ರೆ ಇತರೆ ಅಧಿಕಾರಿಗಳನ್ನ ನೇಮಕ ಮಾಡ್ತೀನಿ. ಎಲ್ಲ ಅಧಿಕಾರಿ ಯಾರ ಹತ್ರ ಇರ್ತದಪ್ಪ ಅಂತಂದ್ರೆ ರಾಷ್ಟ್ರಪತಿ ಹತ್ರ ಇರ್ತದೆ. ಇನ್ ನೆಕ್ಸ್ಟ್ ಶಾಸನೀಯ ಅಧಿಕಾರ ಯಾವುದು? ಶಾಸನೀಯ ಅಧಿಕಾರ ನಾನು ಹೇಳಿದೆ. ಲೋಕಸಭೆಯಲ್ಲಿ ಯಾವ ಮಸೂದೆಯನ್ನು ಮಂಡಿಸಬಹುದು ಅಂತ ಹೇಳಿದೆ ನಾನು? ಹಣಕಾಸಿನ ಮಸೂದೆ. ಈಗ ಹಣಕಾಸಿನ ಮಸೂದೆಗಳು ಪ್ರತಿಯೊಂದನ್ನು ಮಂಡಿಸ್ಬೇಕಪ್ಪ ಅಂತಂದ್ರ ಇವರೇ ರಾಷ್ಟ್ರಪತಿಯವರ ಅಂಕಿತ ಆಗಲೇಬೇಕು, ಸಲಹೆ ಆಗಲೇಬೇಕಂತ ಹೇಳಿದ್ರು. ಪ್ರತಿಯೊಂದು ಶಾಸನಗಳು ಜಾರಿಗೆ ಬರ್ಬೇಕಪ್ಪ ಅಂತಂದ್ರ ಯಾರ್ದ ಅಲ್ಲಿ ಮೇನ್ ಪವರ್ ಇರ್ತದಪ್ಪ ಅಂತಂದ್ರ ರಾಷ್ಟ್ರಪತಿಗಳು ಇರ್ಬೇಕು. ಅವ್ರೇನ್ ಮಾಡ್ತಾರಪ್ಪ ಅಂದ್ರ ಉಭಯ ಸದನಗಳನ್ನ ಅಧಿವೇಶನ ಕರೀತಾರ, ಜಂಟಿ ಅಧಿವೇಶನ ಕರೀತಾರ. ಉಭಯ ಸದನ ಯಾವುದು? ರಾಜ್ಯಸಭೆ ಮತ್ತು ಲೋಕಸಭೆ. ಜಂಟಿ ಅಂದ್ರೆ ಅದು ಎರಡನ್ನ ಕೂಡಿಸೋದು. ಕೂಡಿಸಿ ಏನ್ ಮಾಡ್ತಾರೆ? ಚರ್ಚೆ ಮಾಡಿ ಶಾಸನಗಳನ್ನ ಅವ್ರೇನ್ ಮಾಡ್ತಾರೆ? ಕಾಯ್ದೆಗಳನ್ನ ಮಾರ್ಪಡಿಸ್ತಾರ ಅಂತ ಹೇಳೋದು. ಈ ರೀತಿಯ ಶಾಸನೀಯ ಕಾರ್ಯಗಳು ಅವರಲ್ಲಿ ನಡೀತಾವ. ಯಾರ ಹತ್ರ ಯಾರು ನಡೆಸ್ತಾರ ಅಂತ ಹೇಳಿದ್ರೆ ರಾಷ್ಟ್ರಪತಿ. ಲೋಕಸಭೆ ಮತ್ತು ರಾಜ್ಯಸಭೆಯನ್ನ ಮುಂದಿಟ್ಕೊಂಡು. ನೆಕ್ಸ್ಟ್ ಹಣಕಾಸಿನ ಅಧಿಕಾರ ಯಾವುದು? ಹಣಕಾಸಿನ ಅಧಿಕಾರ. ಹಣಕಾಸಿನ ಅಧಿಕಾರಪ್ಪ ಅಂದ್ರೆ ಹಣಕಾಸಿನ ಮಸೂದೆ ಯಾವುದು? ಲೋಕಸಭೆಯಲ್ಲಿ ಮಂಡಿಸಬೇಕು. ಪ್ರತಿಯೊಂದು ಹಣಕಾಸಿನ ಮಸೂದೆಗಳು ರಾಷ್ಟ್ರಪತಿಯವರ ಹೆಸರಿನಲ್ಲೇ ನಡೀತಿರ್ತಾವು. ಇವೇನಪ್ಪ? ಲೋಕಸಭೆ ಮತ್ತು ರಾಜ್ಯಸಭೆಯ ಸದಸ್ಯರಿಗೆ ವೇತನಗಳನ್ನು ಕೊಡ್ಬೇಕಪ್ಪ ಅಂತಂದ್ರೆ ರಾಷ್ಟ್ರಪತಿಯಲ್ಲಿ ಇರ್ತಕ್ಕಂಥ ಸಂಚಿತ ಒಂದು ನಿಧಿ ಅಂತಿರ್ತದೆ. ಆ ನಿಧಿಯಿಂದ ರಾಜ್ಯಸಭೆ ಮತ್ತು ಲೋಕಸಭೆ ಸದಸ್ಯರು ಏನ್ ಮಾಡ್ತಾರ? ವೇತನವನ್ನು ಕೊಡ್ತಿರ್ತಾರ ಅಂತ ಹೇಳುವುದು. ಇವರ ಅನುಮತಿ ಇಲ್ಲದೆ ಯಾವುದೇ ರೀತಿ ಹಣಕಾಸಿನ ಕಾರ್ಯಗಳು ನಡೆಯುವುದಿಲ್ಲ. ಆ ಹಣಕಾಸಿನ ಕಾರ್ಯಗಳ ಅವಧಿ ಎಷ್ಟು ಇರ್ತದಪ್ಪ ಅಂದ್ರೆ 1 ವರ್ಷ ಇರ್ತದೆ. ಏನ್ ಮಾಡ್ತೈತೆ? 1 ವರ್ಷ. ಈ ವರ್ಷದ ಏಪ್ರಿಲ್ ಇಂದ ಹಿಡಿದು ಮುಂದಿನ ವರ್ಷ ಬರ್ತಕ್ಕಂಥ ಮಾರ್ಚ್ ಎಂಡಿನವರೆಗೆ ನಡೀತಿರ್ತದೆ. ಇದು ಹಣಕಾಸಿನ ಅವಧಿಯಾಗಿದೆ. ಅವಯವ ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ ಗೊತ್ತಾನ? ಅವಯವ ಪಟ್ಟಿ ಏನಪ್ಪ ಅಂದ್ರೆ ಮುಂದಿನ ವರ್ಷ ಆಗಬಹುದಾದ ಖರ್ಚು ವೆಚ್ಚಗಳ ಒಂದು ಪತ್ತಿಗೆ ಅಂತ ಕರಿತೀವಿ. ಇದನ್ನ ಯಾರು ಬಿಡುಗಡೆ ಮಾಡ್ತಾರ? ನಿರ್ಮಲಾ ಸೀತಾರಾಮನ್ ಬಿಡುಗಡೆ ಮಾಡ್ತಾರೆ. ಅವ್ರು ಏನದ್ರ ಅವರು ಇನ್ನ ಮಿಲಿಟರಿ ಅಧಿಕಾರ ಯಾವುದು? ಅದಾಯ್ತು. ಮಿಲಿಟರಿ ಅಧಿಕಾರ ಏನಪ್ಪಾ? ಮಿಲಿಟರಿ ಅಧಿಕಾರ ಮಾಡ್ತಾರ ಇವ್ರೇನಿರ್ತಾರ? ರಾಷ್ಟ್ರಪತಿಗಳು 3 ಪಡೆಗಳ ಮಹಾದಂಡನಾಯಕ ಇರ್ತಾರೆ. 3 ಪಡೆಗಳಂದ್ರೆ ಯಾವ? ಈಗ ಈ 3 ಪಡೆಗಳ ಮಹಾದಂಡ ನಾಯಕ ಯಾರಾಗಿರ್ತಾರಪ್ಪ ಅಂತಂದ್ರ ರಾಷ್ಟ್ರಪತಿ ಇರ್ತಾರ. ಇವರ 3 ಪಡೆಗಳ ಜನರಲ್ಗಳನ್ನ ನೇಮಕ ಮಾಡತಕ್ಕಂತ ಅಧಿಕಾರ ಯಾರ್ದಾಗಿರ್ತದಪ್ಪ ಅಂತಂದ್ರ ರಾಷ್ಟ್ರಪತಿ. ಯಾರ ಸಲಹೆ ಮೇರೆಗೆ ಆಯ್ಕೆ ಮಾಡ್ತಾರ? ಪ್ರಧಾನಮಂತ್ರಿ ಮತ್ತು ಅವರ ಮಂತ್ರಿಮಂಡಲದ ಸಲಹೆ ಮೇರೆಗೆ ಯಾರನ್ನ ಆಯ್ಕೆ ಮಾಡ್ತಾರಪ್ಪ ಅಂತಂದ್ರ ಇವರ 3 ಪಡೆಗಳ ದಂಡ ನಾಯಕರನ್ನ ನೇಮಕ ಮಾಡತಕ್ಕಂತ ಅಧಿಕಾರ ಯಾರಿರ್ತದೆ? ರಾಷ್ಟ್ರಪತಿ. ರಾಷ್ಟ್ರಪತಿ ಇರ್ತದೆ. ಸರಿನಾ? ನೆಕ್ಸ್ಟ್ ನ್ಯಾಯಾಂಗೀಯ ಅಧಿಕಾರ ಯಾವುದು? ನ್ಯಾಯಾಂಗೀಯ ಅಧಿಕಾರ. ನ್ಯಾಯಾಂಗೀಯ ಅಧಿಕಾರಪ್ಪ ಅಂತಂದ್ರ ಇವರಲ್ಲಿ ಒಂದಿಷ್ಟು ಅಧಿಕಾರಗಳಿರ್ತಾವೆ. ನ್ಯಾಯವನ್ನ ತೀರ್ಮಾನ ಮಾಡ್ತಕ್ಕಂಥ ಅಧಿಕಾರಗಳು ಯಾವನಪ್ಪ ಅಂತಂದ್ರ ಈಗ ಕಾರ್ತಿಕ ಏನಿದೆ? ಕಾರ್ತಿಕ್ ಏನಪ್ಪ ಅಂತ ಹೇಳಿದ್ರೆ ಕಾರ್ತಿಕ ಒಂದು ಕೊಲೆ ಮಾಡಿ ಜೈಲಿಗೆ ಹೋಗ್ಯಾನ. ಅವನೇನಪ್ಪ ಅಂದ್ರೆ ಅದಕ್ಕಿಂತ ಪೂರ್ವದಲ್ಲಿ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾನೆ. ಏನ್ ಮಾಡಿದ್ದಾನ? ಒಳ್ಳೆ ಕೆಲಸಗಳನ್ನು ಮಾಡಿದ್ದಾನ. ಇದರ ಆಧಾರದ ಮೇಲೆ ಏನ್ ಮಾಡ್ತಾರೆ? ಇವರ ಸಹಚರ ಏನ್ ಮಾಡ್ತಾರ? ಇವರಿಗೆ ಮರಣದಂಡನೆ ಗುರಿ ಆಗಿರ್ತೈತಿ. ಏನ್ ಮಾಡ್ತಾರ? ಮರಣದಂಡನೆ ಗುರಿ ಆಗಿರ್ತೈತಿ. ಈ ಶಿಕ್ಷೆಯನ್ನ ಕಡಿಮೆ ಮಾಡಿಸ್ಕೋಸ್ಕರ ಏನ್ ಮಾಡ್ತಾರ? ರಾಷ್ಟ್ರಪತಿಗಳಿಗೆ ಒಂದು ಅರ್ಜಿ ಬರೀತಾರೆ. ಇವ್ರ ಸಹಚರ ಸ್ನೇಹಿತರು ಮುಲ್ಕಪ್ಪ ಆಗಿರ್ಬೋದು, ಮಲ್ಲಪ್ಪ ಆಗಿರ್ಬೋದು. ಅವಾಗ ಏನ್ ಮಾಡ್ತಾರಪ್ಪ ಅಂತಂದ್ರ ರಾಷ್ಟ್ರಪತಿಗಳು ಇವನ ಕಾರ್ಯಗಳನ್ನ ಮೆಚ್ಚಿ ಏನ್ ಮಾಡ್ತಾರೆ? ಇವು ಕ್ಷಮಾದಾನ ನೀಡ್ತಾರೆ. ಇವ್ನ ಮರಣದಂಡನೆ ಇರ್ತದಲ್ಲ, ಬೇಡ, ಒಂದು 5 ವರ್ಷ ಶಿಕ್ಷೆ ಒಳಪಟ್ಟು ನೀನು ರಿಟರ್ನ್ ಹೋಗ್ಬಿಡ, ನಿನ್ನ ಮರಳಿ ನಿನ್ನ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ತಾರೆ.
ಇಂಥ ಅಧಿಕಾರಗಳು ಯಾರಿರ್ತದೆ? ರಾಷ್ಟ್ರಪತಿ. ಕ್ಷಮಾದಾನ ಮಾಡತಕ್ಕಂಥ ಅಧಿಕಾರ. ಈ ಎಷ್ಟನೇ ವಿಧಿಯಪ್ಪ ಅಂದ್ರೆ ಕ್ಷಮಾದಾನ ಮಾಡತಕ್ಕಂಥ ಅಧಿಕಾರ ಸಂವಿಧಾನದ 72ನೇ ವಿಧಿಯಲ್ಲಿ ಬರ್ತದೆ. ಎಷ್ಟು? 72ನೇ ವಿಧಿಯಲ್ಲಿ ಸಂವಿಧಾನದಲ್ಲಿ ಕ್ಷಮಾದಾನ ಅಧಿಕಾರ ಯಾರಿಗಪ್ಪ? ರಾಷ್ಟ್ರಪತಿ ಇರ್ತದೆ. ಈಗ ವಿಚಾರ ಈಗ ಪೊಲಿಟಿಕಲ್ ರಾಜಕೀಯ ಪಡಿ ನ್ಯೂಟ್ರಲ್ ಆಗಿಲ್ಲ ಅಂತ ತರಗತಿಯಲ್ಲಿ ಯಾವುದೇ ರೀತಿ ಅಂದ್ರೆ ನಿಮಗೆ ಇನ್ನೊಂದೇನೋ ಉದಾಹರಣೆ ಹೇಳ್ತೀನಿ. ಈಗ ಅವರು ಸಮಾಜದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಿರ್ತಾರೆ. ಸಮಾಜದಲ್ಲಿ ಆಗು ಹೋಗುಗಳನ್ನು ಯಾವುದೇ ಒಂದು ಕ್ಷೇತ್ರದಲ್ಲಿ ಸಾಹಿತ್ಯ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಕಲೆ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಚಲನಚಿತ್ರ ಆಗಿರ್ಬೋದು, ಯಾವುದೇ ಇರಲಿ ಅವ್ರು ಯಾವುದೋ ಒಂದು ಘಟನೆಗಳ ಆಧಾರದ ಮೇಲೆ ಏನಾಗಿರ್ತಾರೆ? ಶಿಕ್ಷೆಗೆ ಗುರಿಯಾಗಿರ್ತಾರೆ. ಏನಾಗಿರ್ತಾರ? ಶಿಕ್ಷೆಗೆ ಗುರಿಯಾಗಿರ್ತಾರೆ. ಅಂಥವ್ರು ಏನ್ ಮಾಡ್ಬೋದು? ಅವರ ಶಿಕ್ಷೆಯನ್ನ ಕಡಿಮೆ ಮಾಡಿಸ್ಕೊಳ್ಳೋಗೋಸ್ಕರ ಅವರ ಹಿಂದೆ ಮಾಡಿರ್ತಕ್ಕಂಥ ಕಾರ್ಯಗಳನ್ನ ಅವನ್ನ ಏನ್ ಮಾಡೋದು? ಧನಾತ್ಮಕವಾಗಿ ತಗೊಂಡು ಅವನ ಋಣಾತ್ಮಕವಾಗಿ ಅವನ ಧನಾತ್ಮಕವಾಗಿ ತಗೊಂಡ್ಕೊಟ್ಟೆ ಏನ್ ಮಾಡೋದು? ರಾಷ್ಟ್ರಪತಿಯವರಿಗೆ ಅಂತೇಳಿ ಮುಂದಿಟ್ಟಿಸಿಂದ ಏನ್ ಮಾಡೋದು? ಅವರನ್ನ ಕ್ಷಮಿಸ್ಬಿಡುದು. ಕ್ಷಮಿಸಂದ್ರೆ ಆಗಿಂದ ಮನೆ ಕಳಿಸ್ತಿಲ್ಲ, ಶಿಕ್ಷೆನ ಕಡಿಮೆ ಮಾಡೋದು. ಅಂದ್ರೆ ಇಡೀ ಜೀವನವನ್ನು ಅವ್ರು ವ್ಯರ್ಥ ಮಾಡದೆ ಮಾಡೋದು. ಈಗ ಒಂದು 25 ವರ್ಷ ಕೊಟ್ಟು ಅವ್ನು ಮರಣದಂಡನೆ ಕೊಟ್ಟಿದ್ರಲ್ಲ, ಶಿಕ್ಷೆಯನ್ನ ಕಡಿಮೆ ಮಾಡಿಸಿ, ಮರಣದಂಡನೆ ಕಡಿಮೆ ಮಾಡಿಸಿ 5 ವರ್ಷ ಕಡಿಮೆ ಶಿಕ್ಷಣ ಕೊಡುವಂತ ಕೆಲಸವನ್ನ ಮಾಡೋದು. ಈ ರೀತಿ ಕ್ಷಮಾದಾನ ಅದು ಮುಂದೆ ಬರುತ್ತೆ. ನ್ಯಾಯಾಂಗ ಹೈಕೋರ್ಟ್ ಹೋದ್ರೆ ಸುಪ್ರೀಂ ಕೋರ್ಟ್ ಅಂತ ಬರುತ್ತೆ. ಅವಾಗ ಹೇಳ್ದೆ ಅದು ಅಲ್ಲಿ ಮುಂದೆ ಹೋಗ್ಬೇಡ. ಈ ರೀತಿ ಯಾರ್ದಾಗಿರ್ತೈತಿ? ರಾಷ್ಟ್ರಪತಿಯವರು ಕ್ಷಮಾದಾನ ಅಧಿಕಾರಿ. ಇನ್ನು ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ತುರ್ತು ಪರಿಸ್ಥಿತಿಗಳು ಅಂತ. ಯಾವುದು? ತುರ್ತು ಪರಿಸ್ಥಿತಿ. ತುರ್ತು ಪರಿಸ್ಥಿತಿಗಳು 3 ಬರ್ತಾವ. ಎಷ್ಟು ಬರ್ತಾವ? 3 ತುರ್ತು ಪರಿಸ್ಥಿತಿಗಳು 3 ಬರ್ತಾವ. ಅಂದ್ರೆ ಹೆಸರಲ್ಲೇ ಹೇಳ್ತದೆ. ಅವೇನಾಗಿದ್ದಪ್ಪ ಅಂದ್ರೆ 3 ಒಂದಿದೆ. ಒಂದು ಫಸ್ಟ್ನೇದು ಯಾವ್ದಪ್ಪ ಅಂದ್ರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ. ಯಾವ್ದು? ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಫಸ್ಟ್ ಒನ್. ಒಂದು ನೆಕ್ಸ್ಟ್ ರಾಜ್ಯ ತುರ್ತು ಪರಿಸ್ಥಿತಿ. ಮೂರನೇದು ಹಣಕಾಸಿನ. ಒಂದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ರಾಜ್ಯ ತುರ್ತು ಪರಿಸ್ಥಿತಿ, ಮೂರನೇದು ಹಣಕಾಸಿನ ತುರ್ತು ಪರಿಸ್ಥಿತಿ. ಇದು ಇಲ್ಲ ಐತಲ್ಲ ರಾಷ್ಟ್ರ, ಇದು ಎಷ್ಟನೇ ವಿಧಿಗೆ ಸಂಬಂಧಪಟ್ಟದಪ್ಪ? ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಎಷ್ಟನೇ ವಿಧಿಗೆ ಸಂಬಂಧಪಟ್ಟಿದ್ದಪ್ಪ ಅಂತಂದ್ರ 352. ಎಷ್ಟು? 352. ಇದು 356. ಇದು 360. ಈ ವಿಧಿಗಳ ಮೂಲಕ ನಾವು ತುರ್ತು ಪರಿಸ್ಥಿತಿ ನೋಡ್ಬೋದು. ಅಂದ್ರೆ ನಮ್ಮ ರಾಷ್ಟ್ರಕ್ಕೆ ಯಾವುದೇ ರೀತಿ ಹಾನಿ ಅಥವಾ ಧಕ್ಕೆ ಆಗ್ತಕ್ಕಂಥ ಸಂದರ್ಭಗಳು ಬಂದಾಗ ಈ ತುರ್ತು ಪರಿಸ್ಥಿತಿಗಳನ್ನ ಏನ್ ಮಾಡ್ತಾರೆ? ಹೊರಡಿಸ್ತಾರೆ. ಇಲ್ಲಿವರೆಗೆ ಏನ್ ಮಾಡಿದಾರಪ್ಪ ಅಂದ್ರೆ ರಾಜ್ಯ ಮತ್ತು ರಾಷ್ಟ್ರ ತುರ್ತು ಪರಿಸ್ಥಿತಿ, ರಾಷ್ಟ್ರ ಮತ್ತು ರಾಜ್ಯ ತುರ್ತು ಪರಿಸ್ಥಿತಿ ಏನ್ ಮಾಡ್ಯಾರ? ರಾಷ್ಟ್ರಪತಿ ಹೊರಡಿಸಿದ್ದಾರೆ. ಆದ್ರೆ ಹಣಕಾಸಿನ ತುರ್ತು ಪರಿಸ್ಥಿತಿ ಇಲ್ಲಿವರೆಗೆ ಅಂದ್ರೆ ಭಾರತದಲ್ಲಿ ಹೇರಿಲ್ಲ. ಏನಪ್ಪ ಅಂದ್ರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅಂತಂದ್ರೆ ರಾಷ್ಟ್ರದ ಆಂತರಿಕ ಆಗಿರ್ಬೋದು, ಬಾಹ್ಯ ಆಗಿರ್ಬೋದು. ಹೊರಗಡೆ ಬಾಹ್ಯ ಅಂದ್ರೆ ಯುದ್ಧದ ಸಂದರ್ಭದಲ್ಲಿ ಏನ? ಯುದ್ಧದ ಸಂದರ್ಭದಲ್ಲಿ. ಆಂತರಿಕ ಅಂದ್ರೆ ಕೋಮು ಗಲಭೆಗಳಾಗಿರ್ಬೋದು, ಧರ್ಮಗಳ ಮಧ್ಯೆ ಆಗಿರ್ಬೋದು, ಇನ್ನು ಗಡಿ ವಿವಾದಗಳಾಗಿರ್ಬೋದು. ಈ ರೀತಿ ಸಂದರ್ಭದಲ್ಲಿ ಏನ್ ಮಾಡ್ತಾರ? ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಹೇಳ್ತಾರ. ಅಲ್ಲಿ ಮಿಲಿಟರಿ ಕಮಾಂಡರ್ಗಳು ಏನ್ ಮಾಡ್ತಾರ? ಬಂದೋಬಸ್ತಾಗಿ ನಿಲ್ಸರ್. ಈ ರೀತಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅಪಾಯದ ಸಂದರ್ಭದಲ್ಲಿ ಹೇಳಲ್ಪಡ್ತಾರ ಅಂತ ಹೇಳ್ಬೋದು. ಇನ್ನು ರಾಜ್ಯ ತುರ್ತು ಪರಿಸ್ಥಿತಿ ಸಂದರ್ಭದಾಗ ಇದು ಜಗ್ಸ ಇದೆ. ಒಂದು 100 ಬಾರಿ ಹೇಳಿದ್ದಾರೆ. ಏನಪ್ಪ ಅಂದ್ರೆ ರಾಜ್ಯದಲ್ಲಿ ಇರ್ತಕ್ಕಂಥ ಸರ್ಕಾರಗಳು, ಈಗ ನಮ್ಮಲ್ಲಿರ್ತಕ್ಕಂಥ ಸರ್ಕಾರ ಯಾವಪ್ಪ ಅಂತಂದ್ರ ಸಿದ್ದರಾಮಯ್ಯ ಸರ್ಕಾರ ಅವ್ರು ಏನ್ ಮಾಡ್ತಿದ್ದಾರ? ಆಳ್ವಿಕೆಯನ್ನು ಮಾಡಿದ್ದಾರೆ. ಈ ರೀತಿ ಹಿಂದ್ಗಡೆ ಇರ್ತಕ್ಕಂಥ ಎಲ್ಲೋ ಪ್ರವಾಹ ಸರ್ಕಾರ ಇರ್ತಾವ. ಅವ್ರು ಆಳ್ವಿಕೆಗೆ ಅಧಿಕಾರ ಮಾಡ್ತಿರ್ತಾರಲ್ಲ, ಅಲ್ಲಿ ಏನ್ ಮಾಡ್ತಾರೆ? ಕುಂಠಿತ ಆಗ್ತದೆ. ಅಧಿಕಾರವನ್ನು ಸರಿಯಾದ ರೀತಿ ನಿರ್ವಹಣೆ ಮಾಡಂಗಿಲ್ಲ. ಭ್ರಷ್ಟಾಚಾರ ಆಗಿರ್ಬೋದು, ಸರ್ಕಾರ ಜನರಿಗೆ ನೀಡಿದಂತ ಆಯುಷ್ಯಗಳು ಅಂದ್ರೆ ಯೋಜನೆಗಳನ್ನ ಸರಿಯಾದ ರೀತಿಯಲ್ಲಿ ಹಂಚಿಕೆ ಮಾಡಂಗಿಲ್ಲ. ಮತ್ತೆ ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಆಗತಕ್ಕಂಥ ಹಣವನ್ನೆಲ್ಲ ತಾವೇ ಲೂಟಿ ಮಾಡೋದು. ಇಂಥ ಸಂದರ್ಭದಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ನೇರವಾಗಿ ರಾಷ್ಟ್ರಪತಿ ಅಧಿಕಾರವನ್ನು ಹೇರ್ಬಿಡ್ತಾರೆ. ರಾಜ್ಯಪಾಲರ ಸಲಹೆ ಮೇಲೆ ಏನ್ ಮಾಡ್ತಾರ? ರಾಷ್ಟ್ರಪತಿಯವರ ಅಧಿಕಾರ ಹೇಳ್ಬಿಡ್ತಾರೆ. ಅಲ್ಲಿ ಅಧಿಕಾರವನ್ನು ಯಾರು ನೋಡ್ಕೊತಿರ್ತಾರ? ರಾಷ್ಟ್ರಪತಿಯವರು ನೋಡ್ಕೋಬೇಕಾಗ್ತದೆ. ಇನ್ನು ಹಣಕಾಸಿನ ತುರ್ತು ಪರಿಸ್ಥಿತಿ ಸಂದರ್ಭ ಅಂತಂದ್ರೆ ರಾಷ್ಟ್ರಕ್ಕೆ ಯಾವುದೇ ರೀತಿ ಮಾರಣಾಂತಿಕ ಕಾಯಿಲೆಗಳು, ಕೊರೋನಾ ಬಂತಲ್ಲ, ಅಂತ ಕಾಯಿಲೆಗಳು ಬಂದಾಗ ಮತ್ತ ಹಣಕಾಸಿನ ರಾಷ್ಟ್ರದ ಸಂಚಿತ ನಿಧಿ ಅಂದ್ರೆ ಭಂಡಾರ ಖಾಲಿ ಆದಾಗ ಇಂಥ ಸಂದರ್ಭ ಹಣಕಾಸಿನ ತುರ್ತು ಪರಿಸ್ಥಿತಿ ಅಲ್ಲ. ಅಂದ್ರೆ ಈಗ ಯಾರ ಒಂದಿಷ್ಟು ಟ್ಯಾಕ್ಸ್ ಗಳನ್ನ ಜಾಸ್ತಿ ಮಾಡೋದಾಗಿರ್ಬೋದು. ಈಗ ಗೌರ್ಮೆಂಟ್ ಜಾಬ್ ನಲ್ಲಿ ಇರ್ತಾರಲ್ಲ, ಅವರಲ್ಲಿ ವೇತನಗಳನ್ನ 12 ತಿಂಗಳು ವೇತನ ಕೊಡದೇ ಇರೋದು. ಈ ರೀತಿ ಹಣಕಾಸಿನ ತುರ್ತು ಪರಿಸ್ಥಿತಿ ಹೇಳ್ತಾರ ಅಂತ ಹೇಳ್ಬೋದು. ಇದು ಭಾಳ ಇಂಪಾರ್ಟೆಂಟ್. ಎಲ್ರಿ
ಬರ್ತದೆ ಸಿಲೆಬಸ್ ಎಲ್ಲಿ ಮಟ್ಟ ಕಲಿತು ಅಲ್ಲಿ ಮಟ್ಟ ಬರ್ತದೆ. ಇನ್ನು ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂದ್ರೆ ವಿವೇಚನಾ ಅಧಿಕಾರಗಳು ಬರ್ತಾವೆ. ವಿವೇಚನಾ ಅಧಿಕಾರಗಳು ಅಂತ ಬರ್ತಾವೆ. ಏನಪ್ಪಾ ಅಂತಂದ್ರೆ ಆಗ ಹೇಳಿದ್ನಲ್ಲ ಕ್ಷಮಾದಾನ ಮಾಡ್ತಕ್ಕಂಥ ಅಧಿಕಾರ. ಏನ್ ಮಾಡೋದು? ಕ್ಷಮಾದಾನ. ಈಗ ಹೈಕೋರ್ಟ್ ನ ಮುಖ್ಯ ನ್ಯಾಯಾಧೀಶರಾಗಿ ಇತರ ನ್ಯಾಯಾಧೀಶರು ಮಾಡ್ತಾರ, ಆ ವ್ಯಕ್ತಿಯನ್ನ ಏನ್ ಮಾಡಿರ್ತಾರ? ದಂಡ ಮಾಡಿರ್ತಾರ. ಅವ್ನು ಮಾಡಿದಾರ ಶಿಕ್ಷೆಗೆ ಒಳಪಡಿಸಿರ್ತಾರ. ಆ ಶಿಕ್ಷೆನ ಕಡಿಮೆ ಮಾಡ್ತಕ್ಕಂಥ ಅಧಿಕಾರ ಯಾರಿಗಿರ್ತದೆ? ರಾಷ್ಟ್ರಪತಿ. ಈ ಮಾನ್ಯ ಚುನಾವಣೆಗಳು ನಡೆದು ಯಾವ ಚುನಾವಣೆಗಳು? ಲೋಕಸಭಾ ಎಂಪಿ ಚುನಾವಣೆಗಳು. ಈ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಯಾವುದೇ ರೀತಿ ಒಂದು ಪಕ್ಷ ಸ್ಪಷ್ಟ ಬಹುಮತ ಬರದೇ ಇರಬೇಕಾದ್ರೆ, ಸ್ಪಷ್ಟ ಬಹುಮತ ಬರದೇ ಇದ್ದ ಸಂದರ್ಭದಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರ ಅವಾಗ ಏನ್ ಮಾಡ್ತಾರ? ಯಾವ್ದಾರ ಒಂದು ಪಕ್ಷದ ನಾಯಕನನ್ನ ಪ್ರಧಾನಮಂತ್ರಿಯಾಗಿ ನೇಮಕ ಮಾಡಿ ಆ ಪಕ್ಷದಿಂದ ಬಹುಮತವನ್ನ ತಗೋತಾರ. ಅವಾಗ ಇದು ಸ್ವಾಧಿಕಾರ ಇರ್ತದೆ. ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರ ಈಗ ಶಾಸನಗಳನ್ನ ಮಾಡ್ಬೇಕಾಗಿಪ್ಪ ಅಂದ್ರ ಸುಗ್ರೀವಾಜ್ಞೆಗಳನ್ನ ಹೊರಡಿಸ್ಬೇಕಂದ್ರ ರಾತ್ರೋರಾತ್ರಿ ಏನ್ ಮಾಡ್ತಾರ? ಅವರು ಸುಗ್ರೀವಾಜ್ಞೆಗಳನ್ನ ಹೊರಡಿಸ್ತಕ್ಕಂಥ ಅಧಿಕಾರ ಯಾರಿರ್ತದೆ? ರಾಷ್ಟ್ರಪತಿ. ಯಾವುದೇ ರೀತಿ ಲೋಕಸಭೆ ಆಗಿರ್ಬೋದು ರಾಜ್ಯಸಭೆಗಳನ್ನ ಇದನ್ನ ಕೇಳೋಂಗಿಲ್ಲ. ಏನ್ ಕೇಳೋಂಗಿಲ್ಲ? ಅವರ ಏನು ಅವ್ರಿಗೆ ಇರ್ತಕ್ಕಂಥ ಹಕ್ಕುಗಳನ್ನ ಕೇಳದೆ ಏನ್ ಮಾಡ್ತಕ್ಕಂಥ ಸುಗ್ರೀವಾಜ್ಞೆ ಹೊರಡಿಸ್ಬೋದು. ಯಾರು? ಪ್ರಧಾನಮಂತ್ರಿ ರಾಷ್ಟ್ರಪತಿ ಇವರೇ ಸೇರ್ಕೊಂಡು ರಾತ್ರೋರಾತ್ರಿ ಹೊರಡಿಸ್ಬೋದು. ಇನ್ನೊಂದು ಏನಪ್ಪ ಅಂದ್ರೆ ಜಂಟಿ ಅಧಿವೇಶನ ಕರೀತಿರ್ತಾರೆ. ರಾಜ್ಯಸಭೆ ಒಂದು ಲೋಕಸಭೆನ ಒಂದು ಯಾವುದೇ ಕಾಯ್ದೆಗಳನ್ನ ಪಾಸ್ ಮಾಡಬೇಕು. ಅವರಿಗೆ ಅಧಿಕಾರ ಇರ್ತದೆ. ಅವ್ರಿಬ್ಬರು ಕಲ್ಪಿಸಿ ಏನ್ ಮಾಡ್ತಾರೋ ಸಮಾಲೋಚನೆ ಮಾಡಿ ರಾಷ್ಟ್ರಕ್ಕೆ ಯೋಗ್ಯವಾದಂತಹ ಯೋಜನೆಗಳನ್ನ ಜಾರಿ ಮಾಡತಕ್ಕಂಥ ನಿಟ್ಟಿನಲ್ಲಿ ಯಾರ ಅಧಿಕಾರವನ್ನು ನಿರ್ವಹಿಸ್ತಾರೆ ಅಂತ ಹೇಳ್ಬೋದು? ರಾಷ್ಟ್ರಪತಿಗಳು ನಿರ್ವಹಿಸ್ತಾರೆ. ಈ ರೀತಿ ಏನಾಗತ್ತಮ್ಮ ಇಲ್ಲಿವರೆಗೆ ನೀವು ಇದು ರಾಷ್ಟ್ರಪತಿಯವರ ಅಧಿಕಾರ ಮತ್ತು ಕಾರ್ಯ. ಅಧಿಕಾರ ಎಷ್ಟು ವರ್ಷ ಇರ್ತದೆ ಅಂತ ಹೇಳಿದ್ರೆ 5 ವರ್ಷ ಇರ್ತದೆ ಅಧಿಕಾರ. ಇಲ್ಲಿವರೆಗೂ ಇಷ್ಟು ಇವರ ರಾಷ್ಟ್ರಪತಿಯವ್ರ ಬಗ್ಗೆ ಏನಪ್ಪಾ ಅಂತಂದ್ರೆ ರಾಷ್ಟ್ರಪತಿಯವರಿಗೆ ಅಧಿಕಾರವನ್ನು ಕಲ್ಪಿಸಿದಂತ ವಿಧಿ ಯಾವುದು?